ಟುನಿಯ ಮಾವಿನ ಹಣ್ಣು ಬಜ್ಜಿಗಳು. ಬೇಸಿಗೆ ಕಾಲ ಬಿಸಿಲು ಜಾಸ್ತಿ ಅನ್ನೋದ್ರಿಂದ ಎಲ್ರಿಗೂ ದಾಹ ಆಗ್ತಾ ಇತ್ತು ಹೊರತು ಯಾರಿಗೂ ಹಸುವಾಗ್ತಾ ಇರ್ಲಿಲ್ಲ. ಹಾಗೆ ಹಸಿವಾದ್ರೂ ಕೂಡ ಏನಾದ್ರೂ ಖಾರವಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿರುವ ಫುಡ್ ಅನ್ನ ತಿನ್ಬೇಕು ಅಂತ ಎಲ್ರಿಗೂ ಅನಿಸ್ತಾ ಇತ್ತು. ಟುನಿಗು ಬಜ್ಜಿಯ ಮನೆಯ ಹೊರಗಡೆ ಒಂದು ಮಾವಿನ ಮರ ಇತ್ತು. ಎಲ್ಲ ವರ್ಷಗಳ ತರ ಈ ವರ್ಷನ ಮಾವಿನ ಮರದಲ್ಲಿ ಸುಮಾರು ಮಾವಿನ ಹಣ್ಣುಗಳು ಇತ್ತು. ಒಂದಿನ ಸಂಜೆ ಸಮಯ ಟುನಿ ಹಾಗೂ ಬುಜ್ಜಿ ಇಬ್ರು ಆ ಮಾವಿನ ಮರದ ಕೆಳಗಡೆ ಕೂತ್ಕೊಂಡು ಸಂತೋಷವಾಗಿ ಈ ರೀತಿ ಮಾತಾಡ್ತಿದ್ರು. ಹಬ್ಬಾ, ಈ ಬಿಸಿಲಿಗೆ ಏನಾದ್ರೂ ರುಚಿಯಾಗಿ ತಿನ್ಬೇಕು ಅನ್ಸುತ್ತೆ. ಆದ್ರೆ ಏನು ತಿನ್ನಕ್ಕಾಗ್ತಾ ಇಲ್ಲ. ಏನ್ ಮಾಡೋದು, ಏನ್ ತಿನ್ನೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಬುಜ್ಜಿ. ಅಮ್ಮ, ಹೌದಮ್ಮ, ನನಗೂ ಕೂಡ ಪ್ರತಿದಿನ ಈ ತರಕಾರಿ ಎಲ್ಲ ತಿಂದು ತಿಂದು ಬೋರ್ ಆಗ್ಬಿಟ್ಟಿದೆ. ನಮ್ಮ ಮನೆಯಲ್ಲಿ ಮಾವಿನ ಕಾಯಿ ಇದೆ ಅಲ್ವಾ, ಅದ್ರಲ್ಲಿ ಉಪ್ಪಿನಕಾಯಿ ಹಾಕದ್ ಬಿಟ್ಬಿಟ್ಟು ಬೇರೆ ಏನಾದ್ರೂ ಸ್ನಾಕ್ಸ್ ಮಾಡ್ಬೋದಲ್ವಮ್ಮ? ಮಾವಿನಕಾಯಲ್ಲಿ ಏನೋ ಮಾಡಕ್ಕಾಗುತ್ತೆ. ಹಣ್ಣಾದ್ಮೇಲೆ ಕುಯ್ದು ತಿನ್ಬೋದು, ಇಲ್ಲ ಉಪ್ಪಿನಕಾಯಿ ಹಾಕ್ಬೋದು. ಇಲ್ಲಮ್ಮ, ಮೊನ್ನೆ ನಮ್ ಕ್ಲಾಸ್ ಅಲ್ಲಿ ಹೇಳಿದ್ರು ಮಾವಿನಕಾಯಲ್ಲಿ ಸ್ನಾಕ್ಸ್ ಎಲ್ಲ ಮಾಡ್ಬೋದಂತೆ. ನೀನ್ ಕೂಡ ಮಾಡಮ್ಮ. ಮಾವಿನ ಹಣ್ಣಲ್ಲಿ ಬಜ್ಜಿ ಹಾಕ್ತಾರಂತೆ. ನೀನ್ ಕೂಡ ನನ್ಗೆ ಬಜ್ಜಿ ಹಾಕಿ ಕೊಡಮ್ಮ. ಮಾವಿನಕಾಯಲ್ಲಿ ಬಜ್ಜಿ ಹಾಕದ? ಇದೇನಿದು, ಹೊಸದಾಗಿ ಹೇಳ್ತಾ ಇದೀಯಾ? ಈ ಬಿಸಿಲಲ್ಲಿ ಬಾಯಿ ಸತ್ತವರಿಗೆ ಇಂಥದೆಲ್ಲ ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ. ಸರಿ, ನಾನು ಇವಾಗ್ಲೇ ಹೋಗಿ ಹಿಟ್ಟೆಲ್ಲ ಕಲಸಿ ಇಡ್ತೀನಿ. ಆಮೇಲೆ ನೀನು ಕೇಳಿದ ಹಾಗೆ ನಿನಗೋಸ್ಕರ ಬಜ್ಜಿನ ಮಾಡ್ಕೊಡ್ತೀನಿ. ಟುನಿಗು ಬಜ್ಜಿ ಮಾವಿನ ಮರದಲ್ಲಿದ್ದ ಕೆಲವು ಮಾವಿನ ಹಣ್ಣುಗಳನ್ನ ಕೊಯ್ಕೊಂಡು ಬಂದು ಅದನ್ನ ಕಟ್ ಮಾಡಿ ಬಜ್ಜಿ ಹಿಟ್ಟಲ್ಲಿ ಹಾಕಿ ಎಣ್ಣೆಯಲ್ಲಿ ಹಾಕಿ ಅದನ್ನ ಹುರಿತಾ ಇದ್ಲು. ಆವಾಗ ಅದರಿಂದ ಘಮಘಮ ಪರಿಮಳ ಬರ್ತಾ ಇತ್ತು. ಹೊರಗಡೆ ಇದ್ದವರು ಎಲ್ರಿಗೂ ಕೂಡ ಆ ಘಮಘಮ ಪರಿಮಳ ಬಂದಿದ ತಕ್ಷಣ ಅಲ್ಲಿದ್ದವರು ಎಲ್ರ ತಕ್ಷಣ ಟುನಿಗು ಬಜ್ಜಿಯ ಮನೆಗೆ ಹಾರ್ಕೊಂಡು ಹೋದ್ರು. ಏನ್ ತುನಿ, ನಿನ್ ಮನೆಯಿಂದ ಅದ್ಭುತವಾದ ಸುವಾಸನೆ ಬರ್ತಾ ಇದೆ. ಹೊಸದಾದ ಅಡಿಗೆ ಏನಾದ್ರೂ ಮಾಡ್ತಾ ಇದೀಯಾ? ಬುಜ್ಜಿ, ಈ ಬಿಸ್ಲಿಗೆ ಏನೂ ತಿನ್ಬಾರ್ದು ಅಂತಾನೆ ಅನ್ಸುತ್ತೆ. ಆದ್ರೆ ನಿನ್ ಮನೆಯಿಂದ ಬರ್ತಾ ಇರುವ ಈ ಸುವಾಸನೆಗೆ ನಮಗೆ ತುಂಬಾನೇ ಹಸಿವಾಗ್ತಿದೆ. ಬನ್ನಿ ಬನ್ನಿ, ಬುಜ್ಜಿ ಕೇಳಿದ್ಲು ಅಂತ ಮಾವಿನಕಾಯಲ್ಲಿ ನಾನು ಬಜ್ಜಿ ಮಾಡ್ತಾ ಇದ್ದೀನಿ. ಬನ್ನಿ, ಎಲ್ಲರೂ ಕೂತ್ಕೊಳ್ಳಿ. ನೀವು ಕೂಡ ರುಚಿ ಹೇಗಿದೆ ಅಂತ ನೋಡಿ ಹೇಳಿ. ಮಹಿ ಬಜ್ಜಿನ ತಿನ್ನೋಡಿ, ಹಬ್ಬಬ್ಬಬ್ಬಾ, ಇದರ ರುಚಿ ಎಷ್ಟೊಂದು ಚೆನ್ನಾಗಿದೆ. ಖಾರ ಹುಳಿಯಾಗಿ ಒಳ್ಳೆ ಕ್ರಿಸ್ಪಿಯಾಗಿ ತಿನ್ನಕ್ಕೆ ತುಂಬಾ ಚೆನ್ನಾಗಿದೆ. ಅರೇ ಹೌದು ತುನಿ, ಈ ಬಿಸಿಲ ಕಾಲದಲ್ಲಿ ಈ ಬಜ್ಜಿ ಎಲ್ರಿಗೂ ತುಂಬಾನೇ ಫೇವರೇಟ್ ಆಗಿರುತ್ತೆ. ನೀನ್ ಯಾಕೆ ಈ ಬಿಸಿಲು ಕಾಲದಲ್ಲಿ ಇದನ್ನೇ ಒಂದು ವ್ಯಾಪಾರವಾಗಿ ಮಾಡಬಾರ್ದು? ಎಲ್ರಿಗೂ ಇಷ್ಟ ಆಗುತ್ತೆ. ನಾನು ವ್ಯಾಪಾರ ಮಾಡೋದ? ನನಗೆ ವ್ಯಾಪಾರದ ಬಗ್ಗೆ ಏನ್ ಗೊತ್ತಿದೆ ಅಂತ ನಾನು ಹೋಗಿ ವ್ಯಾಪಾರ ಮಾಡೋದು? ಅಯ್ಯೋ ತುನಿ, ವ್ಯಾಪಾರದ ಬಗ್ಗೆ ಎಲ್ಲರೂ ಗೊತ್ತಿದ್ದ ವ್ಯಾಪಾರಕ್ಕೆ ಇಳಿತಾರೆ. ನೀನು ಮನಸ್ಸಿಟ್ಟು ಬಜ್ಜಿ ಮಾಡ್ಲಿಕ್ಕೆ ಶುರು ಮಾಡು. ಊರಿನ ಜನ ಎಲ್ರು ಬಂದು ನಿನ್ ಜೊತೆ ಖಂಡಿತವಾಗಿ ಇದನ್ನ ತಗೋತಾರೆ. ನೀವೆಲ್ಲರೂ ಹೇಳ್ತಾ ಇದ್ದೀರಾ ಅಂತ ನಾಳೆಯಿಂದನೇ ವ್ಯಾಪಾರ ಆರಂಭಿಸ್ತೀನಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗುತ್ತೆ. ಮರುದಿನ ಸಂಜೆ ಸಮಯ ಟುನಿಗು ಬಜ್ಜಿ ಊರಿನ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಒಂದು ಚಿಕ್ಕ ಗಾಡಿ ಇಟ್ಟು ಅಲ್ಲಿ ಮಾವಿನ ಹಣ್ಣು ಬಜ್ಜಿ ವ್ಯಾಪಾರ ಶುರು ಮಾಡಿದ್ಲು. ಮೊದಲನೇ ದಿನದಿಂದಾನೇ ಊರಿನಲ್ಲಿರೋ ಪಕ್ಷಿಗಳು ಎಲ್ರೂ ಕೂಡ ಟುನಿ ಹತ್ರ ಬಂದು ಆ ಮಾವಿನ ಬಜ್ಜಿಗಳನ್ನ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ಇದನ್ನ ನೋಡ್ತಾ ಇದ್ದ ಚಿಚುಕಾಗಿಗೆ ತುಂಬಾನು ಹೊಟ್ಟೆ ಕಿಚ್ಚಾಯಿತು. ಅವಳು ತುಂಬಾ ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಆವಾಗ ಅವಳು ತನ್ನ ಮಗ ಚಿನ್ನುಕಾಗಿಯ ಜೊತೆ, ಲೇ ಚಿನ್ನು, ನೋಡ್ದ ಕಣೋ, ಆ ತುನಿ ಎಷ್ಟೊಂದು ಟ್ಯಾಲೆಂಟ್ ಆಗಿ ಇದ್ದಾಳೆ ಅಂತ. ಒಂದು ಸಣ್ಣ ಬಜ್ಜಿ ಅಂಗಡಿನ ಹಾಕೊಂಡು ನೋಡು, ಎಲ್ರು ಅವಳ ಜೊತೆನೆ ವ್ಯಾಪಾರಕ್ಕೆ ಅಂತ ಹೋಗ್ತಾ ಇದ್ದಾರೆ. ಇವತ್ತವಳಿಗೆ ಒಳ್ಳೆ ಲಾಭ. ಹೌದಮ್ಮ, ತುನಿ ಚಿಕ್ಕಮ್ಮ ಮಾಡುವ ಬಜ್ಜಿ ತುಂಬಾನೇ ಟೇಸ್ಟ್ ಆಗಿದೆ ಅಂತೆ. ನನ್ನ ಫ್ರೆಂಡ್ಸ್ ಎಲ್ಲ ಪ್ರತಿದಿನ ಹೋಗಿ ತಿಂತಾ ಇದ್ದಾರೆ. ನನಗೂ 10 ರೂಪಾಯಿ ಕೊಟ್ರು ತಿಂತೀನಿ. ಲೇ ಬಡವ, ಯಾಕೋ ನಾವು 10 ರೂಪಾಯಿ ಕೊಟ್ಟು ಹೊರಗಡೆ ಹೋಗಿ ತಿನ್ಬೇಕು? ನಾವು ಕೂಡ ಬಜ್ಜಿ ಅಂಗಡಿನ ಆರಂಭಿಸೋಣ ಕಣೋ. ಆದ್ರೆ ಅವಳಕ್ಕಿಂತ ಚೆನ್ನಾಗಿ ಬಜ್ಜಿ ಮಾಡಿ ಅವಳಕ್ಕಿಂತ ಕಡಿಮೆ ರೇಟಿಗೆ ಮಾರಾಟ ಮಾಡೋಣ. ಆದ್ರೆ ಅಮ್ಮ, ನಮ್ಮ ಹತ್ರ ಮಾವಿನ ಮರ ಇಲ್ಲ. ಮಾವಿನಕಾಯಿನ ತಗೋಬೇಕು, ಅವಾಗ ಲಾಭ ಬರುತ್ತಾ? ನಾನ್ ಯಾರೋ? ನಾನು ಚಿಚ್ಚುಕಾಗೆ. ನಾನು ಅಷ್ಟೊಂದು ನಷ್ಟಕ್ಕೆ ಒಳಗಾಗ್ತೀನಾ? ನಾನು ಮಾರ್ಕೆಟಲ್ಲಿ ಹಾಳಾಗಿರುವ ಮಾವಿನಕಾಯಿನ ಕಡಿಮೆ ರೇಟಿಗೆ ಮಾರಾಟ ಮಾಡ್ತಾರೆ. ಅಂತಹ ಮಾವಿನಕಾಯಿ ತಗೊಂಡ್ಬಂದು ಹಿಟ್ಟಲ್ಲಿ ಕಲಸಿ ಬಜ್ಜಿ ಮಾಡಿ ಕೊಡ್ತೀನಿ. ಯಾರಿಗ್ ಗೊತ್ತಾಗುತ್ತೆ ಹಾಳಾಗಿದ ಮಾವಿನಕಾಯಿ ಅಂತ? ತುನಿಗಿಂತ ಒಳ್ಳೆ ಲಾಭ ಸಂಪಾದನೆ ಮಾಡ್ತೀನಿ. ಅಮ್ಮ ಬೇಡಮ್ಮ, ಹಾಳಾದ ಮಾವಿನಕಾಯಿನ ಹಾಕಿದ್ರೆ ವಾಸನೆ ಬರುತ್ತೆ, ಆಮೇಲೆ ಹೊಟ್ಟೆ ನೋವೆಲ್ಲ ಬಂದ್ಬಿಡುತ್ತೆ ಅಮ್ಮ. ಲೇ ಬಾಯಿ ಮುಚ್ಚೋ, ವಾಸನೆ ಗೊತ್ತಾಗದೆ ಇರ್ಲಿಕ್ಕೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಖಾರ ಹಾಕಿ ಬಜ್ಜಿ ಮಾಡ್ತೀನಿ. ಖಾರಕ್ಕೆ ಹಾಳಾಗಿರೋದು ಗೊತ್ತಾಗಲ್ಲ. ನಾಳೆಯಿಂದ ನೋಡು ನೀನು. ಮರುದಿನ ಸಂಜೆ ಸಮಯ ಚಿಚುಕಾಗೆ ಟುನಿಯ ಅಂಗಡಿಯ ಮುಂದ್ಗಡೆ ಇನ್ನೊಂದು ಗಾಡಿನ ಇಟ್ಲು. ಅಲ್ಲಿ ಚಿಚು ಸ್ಪೈಸಿ ಮ್ಯಾಂಗೋ ಬಜ್ಜಿಗಳು ಬೆಲೆ ತುಂಬಾನೇ ಕಡಿಮೆ, ಟುನಿಗಿಂತ ಕಡಿಮೆ ಅಂತ ಬೋರ್ಡ್ ಹಾಕಿಟ್ಟಿದ್ಲು. ಅದನ್ನ ನೋಡಿ ಟುನಿ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು.
ಚಿಚ್ಚು, ನೀನು ಕೂಡ ಬಜ್ಜಿ ವ್ಯಾಪಾರನ ಆರಂಭಿಸಿದೀಯಾ? ಅದು ಕೂಡ ನನ್ನ ಅಂಗಡಿ ಪಕ್ಕದಲ್ಲಿ. ಯಾಕೆ ನೀನ್ ಮಾತ್ರ ವ್ಯಾಪಾರನ ಮಾಡ್ಬೇಕು, ನಾನು ವ್ಯಾಪಾರನ ಮಾಡ್ಬಾರ್ದಾ? ಏನು ಈ ಊರಲ್ಲಿ ನೀನೊಬ್ಳೆ ವ್ಯಾಪಾರ ಮಾಡ್ಬೇಕಾ? ನೀನು 5 ರೂಪಾಯಿಗೆ ಬಜ್ಜಿನ ಮಾರಾಟ ಮಾಡಿದ್ರೆ ನಾನು 3 ರೂಪಾಯಿಗೆ ಬಜ್ಜಿನ ಮಾರಾಟ ಮಾಡ್ತೀನಿ. ಇನ್ ಮುಂದೆ ಊರಿನ ಜನ ಎಲ್ಲ ನನ್ನ ಹತ್ರ ಇರುವ ಕ್ರಿಸ್ಪಿಯಾದ ಸ್ಪೈಸಿಯಾದ ಬಜ್ಜಿ ತಿನ್ಲಿಕ್ಕೆ ಬರ್ತಾರೆ ನೋಡು. ಬೆಲೆ ತುಂಬಾನೇ ಕಡಿಮೆ ಅನ್ನೋದ್ರಿಂದ ಪಕ್ಷಿಗಳು ಎಲ್ರೂ ಕೂಡ ಚಿಚುಕಾಗಿಯ ಅಂಗಡಿಗೆ ಬಂದು ಅಲ್ಲಿ ಬಜ್ಜಿಗಳನ್ನ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ಲು. ಚಿಚು ಅದನ್ನ ನೋಡಿ ತುಂಬಾನೇ ಸಂತೋಷ ಪಟ್ಲು. ಅವಳಿಗೆ ಒಳ್ಳೆ ಲಾಭನೂ ಸಿಗ್ತಾ ಇತ್ತು. ಏನ್ ಚಿಚ್ಚು, ಕಡಿಮೆ ರೇಟಿಗೆ ಮಾರಾಟ ಮಾಡ್ತಿದ್ಯಾ? ಇದರ ಕ್ವಾಲಿಟಿ ಚೆನ್ನಾಗಿರುತ್ತಾ? ಯಾಕೆ ಚೆನ್ನಾಗಿರೋದಿಲ್ಲ? ಒಂದು ಬಜ್ಜಿನ ತಿಂದು ನೋಡಿ ಹೇಗೆ ಕ್ರಿಸ್ಪಿಯಾಗಿ ಖಾರವಾಗಿ ಎಷ್ಟೊಂದು ರುಚಿಯಾಗಿದೆ ಅಂತ. ಚೋಟು ಬಜ್ಜಿನ ತಿಂದು, ಅಯ್ಯೋ ಚಿಚ್ಚು, ಏನಿದು ಇಷ್ಟೊಂದು ಬಜ್ಜಿಯಲ್ಲಿ ಖಾರ ಹಾಕ್ಬಿಟ್ಟಿದೀಯಾ? ಈ ಖಾರಕ್ಕೆ ನನ್ ಕಿವಿಯಿಂದ ಹೊಗೆ ಬರ್ತಾ ಇದೆ ಗೊತ್ತಾ? ಆದ್ರೆ ಮಾವಿನಕಾಯಿ ರುಚಿಯಲ್ಲಿ ಏನೋ ಹೊಸದಾಗಿದೆ. ಅದೇ ಚೋಟು, ನನ್ ಮಾವಿನಕಾಯಿಯ ಸ್ಪೆಷಲ್ಲು. ಅದು ಖಾರದಿಂದೆ ಹಾಗೆ ಅನ್ಸೋದು. ತಿಂದು ನೋಡಿ, ತಿಂತ ನಿಮ್ ಗಂಟ್ಲೆಲ್ಲ ಸರಿಯಾಗುತ್ತೆ. ಅಮ್ಮ, ನನಗೆ ಮೂಗಿನಿಂದ ನೀರ್ ಸುರಿತಾ ಇದೆ, ನಾನು ಈ ಬಜ್ಜಿನ ತಿನ್ನಲ್ಲಮ್ಮ. ಹೌದು ಚಿಚ್ಚು, ತುನಿ ಮಾಡುವ ಬಜ್ಜಿ ನ್ಯಾಚುರಲ್ ಆಗಿರುತ್ತೆ. ಆದ್ರೆ ನೀನು ಮಾಡಿರುವ ಈ ಬಜ್ಜಿ ತಿನ್ಲಿಕ್ಕೇನೆ ಯಾಕೋ ಒಂಥರ ಸ್ವಲ್ಪ ಟೇಸ್ಟ್ ಬದಲಾಗಿದೆ. ಇಲ್ಲಿ ನೋಡಿ, ನೀವು ತುನಿಯ ಫ್ರೆಂಡ್ಸ್ ಆಗಿರೋದ್ರಿಂದ ನನ್ ಬಜ್ಜಿ ನಿಮ್ಗೆ ಇಷ್ಟ ಆಗಲ್ಲ ಅಂದ್ರೆ ತಿನ್ನಿ, ತಿನ್ನದಿದ್ರೆ ಹೋಗಿ. ಆದ್ರೆ ನನ್ನ ಹತ್ರ ಬಜ್ಜಿ ಮಾತ್ರ ರೇಟ್ ಕಡಿಮೆನೆ. ಬೆಲೆ ಕಮ್ಮಿ ಅನ್ನೋದ್ರಿಂದ ಎಲ್ರೂ ಚಿಚು ಹತ್ರ ಹೋದ್ರು ಕೂಡ ತುನಿ ಅವಳ ವ್ಯಾಪಾರ ಚೆನ್ನಾಗಿ ನಡೆಯೋದನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ಲಿಲ್ಲ. ಅವಳ ಪಾಡಿಗೆ ಅವಳಿದ್ಲು. ಆದ್ರೆ ಅವಳ ಹತ್ರನೂ ಕೆಲವು ಜನ ಬಂದು ಬಜ್ಜಿ ತಗೊಂಡು ತಿಂತಾ ಇದ್ರು. ಆದ್ರೆ ನಿಜವಾದ ಸಮಸ್ಯೆ ಆ ದಿನ ರಾತ್ರಿ ಶುರುವಾಯ್ತು. ಚಿಚುಕಾಗಿ ಅಂಗಡಿಯಲ್ಲಿ ಯಾರೆಲ್ಲ ಆ ಮಾವಿನಕಾಯಿ ಬಜ್ಜಿಗಳನ್ನ ತಗೊಂಡು ತಿಂದ್ರು ಅವ್ರೆಲ್ರಿಗೂ ಮಧ್ಯರಾತ್ರಿಯಲ್ಲಿ ಹೊಟ್ಟೆ ನೋವು ಶುರುವಾಯ್ತು. ಎಲ್ರೂ ಹೊಟ್ಟೆ ಇಟ್ಕೊಂಡು ಜೋರಾಗಿ ಅಳ್ತಾ ಇದ್ರು. ಮಹಿ ಹದ್ದು ಹೊಟ್ಟೆ ನೋವು ತಾಳಕ್ಕಾಗದೆ, ಅಯ್ಯೋ, ನನ್ನಿಂದ ತಡ್ಕೊಳಕ್ ಆಗ್ತಾ ಇಲ್ಲ, ಹೊಟ್ಟೆ ತುಂಬಾ ನೋವಾಗ್ತಿದೆ. ರಾತ್ರಿ ಇಡೀ ಬಾತ್ರೂಮ್ಗೆ ಹೋಗಿ ನನಗೆ ತುಂಬಾ ಸುಸ್ತಾಗ್ಬಿಡ್ತು. ಹೌದು ಮಗಿಯವರೇ, ನನ್ನದು ಅದೇ ಪರಿಸ್ಥಿತಿ. ಯಾರೋ ಹೊಟ್ಟೆ ಒಳಗೆ ಸೂಜಿಯಿಂದ ಚುಚ್ಚುವ ರೀತಿ ಇದೆ, ಆ ಚುಚ್ಚುವಿನ ಬಜ್ಜಿ ತಿಂದಿದ್ರಿಂದ. ಅದಕ್ಕೆ ಚೋಟು, ನಾನು ಆವಾಗ್ಲೇ ಹೇಳಿದ್ದು ನಿನಗೆ. ಆದ್ರೆ ನಾನ್ ಮಾತ್ರ ಸ್ವಲ್ಪ ತಿಂದು ಏನೋ ಒಂಥರ ಇದೆ ಅಂತ ಬಿಸಾಕ್ಬಿಟ್ಟೆ. ಅದರಿಂದ ನನಗೆ ಹೊಟ್ಟೆ ನೋವು ಸ್ವಲ್ಪ ಕಡಿಮೆನೆ. ಬಂದು ತಿನ್ಬಿಟ್ಟು ತುಂಬಾನೇ ಹೊಟ್ಟೆ ನೋವು ಅವಸ್ಥೆ ಪಡ್ತಿದ್ದಾನೆ. ಟುನಿ ಅಲ್ಲಿಗೆ ಬಂದು, ಏನಾಯ್ತು? ಯಾಕೆ ಎಲ್ರು ಹೊಟ್ಟೆನ ಇಟ್ಕೊಂಡು ನಿಂತಿದ್ದೀರಾ? ಮಕ್ಕಳೆಲ್ಲ ಯಾಕೆ ಅಳ್ತಾ ಇದ್ದಾರೆ? ಅಯ್ಯೋ ತುನಿ, ಇದೆಲ್ಲನೂ ನಿನ್ನೆ ಚಿಚ್ಚು ಅಂಗಡಿಯಲ್ಲಿ ಬಜ್ಜಿ ತಿಂದ್ಮೇಲೆನೆ ನಮ್ಮ ಎಲ್ಲರಿಗೂ ಫುಡ್ ಪಾಯ್ಸನ್ ಆಗಿರೋದು. ಯಾವ ಹಾಳೆ ಹಣ್ಣಿಂದ ಮಾಡಿದೋ, ಹಾಳಾದ ಹಣ್ಣು ಅಥವಾ ಹಾಳಾಗಿರುವ ಹಿಟ್ಟು ಏನು ಅಂತ ಗೊತ್ತಾಗ್ತಾ ಇಲ್ಲ. ತುನಿ, ಎಷ್ಟು ಸಲ ನಿನ್ನ ಅಂಗಡಿಯಲ್ಲಿ ನಾವು ಬಜ್ಜಿ ತಿಂದಿದೀವಿ. ಯಾವತ್ತಾದ್ರೂ ನಮಗೆ ಒಂದಿನಾದ್ರೂ ಈ ರೀತಿ ಪರಿಸ್ಥಿತಿ ಬಂದಿದೆಯಾ? ಆದ್ರೆ ತುನಿ ಅಂಗಡಿಯಲ್ಲಿ ನೆನ್ನೆ ಒಂದಿನ ಬಜ್ಜಿ ತಿಂದಿದ್ದು, ಅಷ್ಟರಲ್ಲಿ ನಮ್ಗೆ ಆಗ್ಲೇ ಇಲ್ಲ. ಬೆಳಿಗಷ್ಟೇ ವೈದ್ಯರು ಬಂದು ಮದ್ದು ಕೊಟ್ಟೋದ್ರು. ಎಲ್ರೂ ತುಂಬಾನೇ ಕೋಪದಿಂದ ಚಿಚುಕಾಗಿಯ ಮನೆಗೆ ಹೋದಾಗ ಚಿಚುಕಾಗಿ ಅವರನ್ನ ನೋಡಿ ಬಾಗಿಲು ಹಾಕೊಂಡು ತಪ್ಪಿಸ್ಕೊಳ್ಳೋಣ ಅಂತ ಟ್ರೈ ಮಾಡಿದ್ಲು. ಆದ್ರೆ ಸಿಟ್ಟಲ್ಲಿ ಬಂದವರು ಎಲ್ರೂ ಆ ಬಾಗಿಲನ್ನ ಒಡೆದಾಕಿ ಒಳಗಡೆ ಹೋದ್ರು. ಏ ಚಿಚ್ಚು, ಚಿಚ್ಚು ಬಾರೆ ಹೊರಗಡೆ. ನಿನ್ ಬಜ್ಜಿಯಲ್ಲಿ ಏನೇ ಹಾಕ್ದೆ ಎಲ್ರಿಗೂ ಹೊಟ್ಟೆ ನೋವು. ನೀನು ಬಜ್ಜಿಗೆ ರೇಟ್ ಕಡಿಮೆ ಅಂದಾಗಲೇ ನಮ್ಗೆ ಸಂದೇಹ ಬರ್ಬೇಕಾಗಿತ್ತು. ಆದ್ರೆ ನೀನು ಹಾಳಾದ ಮಾವಿನಕಾಯಿ ಹಿಟ್ಟೆಲ್ಲ ಕಲಸಿ ಮಕ್ಕಳ ಜೀವನದಲ್ಲಿ ಆಟ ಆಡ್ತೀಯ ನೀನು. ನಾನು ಏನ್ ಮಾಡಿಲ್ಲ. ನಾನು ಚೆನ್ನಾಗಿರೋ ಮಾವಿನಕಾಯಲ್ಲೇ ಬಜ್ಜಿ ಮಾಡಿದ್ದು. ನೀವು ಭವಿಷ್ಯ ಬೇರೆ ಏನೋ ತಿಂದಿರ್ಬೇಕು. ಆವಾಗ ಚಿನ್ನು ಅಲ್ಲಿಗೆ ಬಂದು, ಅಮ್ಮ ನೋಡಿದ್ರಮ್ಮ, ನಾನು ನೆನ್ನೆನೆ ಹೇಳ್ದೆ ಹಾಳಾದ ಮಾವಿನ ಹಣ್ಣಿನಲ್ಲಿ ಬಜ್ಜಿ ಮಾಡ್ಬೇಡ ಅಂತ. ಇವಾಗ ನೋಡ್ದ ಎಲ್ಲರೂ ಮನೆ ಮುಂದೆ ಬಂದು ನಿಂತಿದ್ದಾರೆ. ಅದಕ್ಕಿನೇ ಎಲ್ರಿಗೂ ಹೊಟ್ಟೆ ನೋವು ಬಂದಿದೆ. ಹೌದಾ? ನೋಡು, ನಿನ್ ಮಗ ಅಷ್ಟೇ ಹೇಳಿದ್ರು ಕೂಡ ನೀನು ಇದೇ ಕೆಲಸ ಮಾಡಿದೀಯಾ? ನಿನ್ನ ಹೆಸರಲ್ಲಿ ಪಂಚಾಯಿತಿಯಲ್ಲಿ ನಾವು ಪುಕಾರ್ ಕೊಡ್ತೀವಿ, ಅವ್ರು ನಿನ್ನ ದಂಡಿಸ್ತಾರೆ. ಚಿಚು ಅಳುತ್ತಾ, ಅಯ್ಯಯ್ಯೋ ಬೇಡ ಬೇಡ, ನಾನು ಹಣದ ಮೇಲೆ ಆಸೆ ಪಟ್ಟು ಈ ರೀತಿ ತಪ್ಪನ ಮಾಡ್ಬಿಟ್ಟೆ. ನನ್ ಮೇಲೆ ಯಾರ ಜೊತೆನೋ ಪುಕಾರ್ನ ಕೊಡ್ಬೇಡಿ. ನಾನು ತಪ್ಪು ಮಾಡ್ಬಿಟ್ಟೆ. ಇನ್ ಮುಂದೆ ಯಾವತ್ತೂ ಕೂಡ ಈ ರೀತಿ ತಪ್ಪನ ಮಾಡೋದಿಲ್ಲ. ನನ್ನನ್ನು ಕ್ಷಮಿಸಿ. ನೋಡ್ದ ಚಿಚ್ಚು, ನೀನು ಮಾಡಿರುವ ಕೆಲಸದಿಂದ ಎಷ್ಟು ಜನಕ್ಕೆ ಅನಾರೋಗ್ಯ ಏರ್ಪಟ್ಟಿದೆ ಅಂತ. ನಿನಗೆ ಲಾಭ ಬರುತ್ತೆ ಅಂತ, ಇನ್ನೊಬ್ಬರ ಜೀವ ಹೇಗೆ ಹೋದ್ರೂ ಕೂಡ ಪರವಾಗಿಲ್ಲ ಅಂತ, ಅಧಿಕ ಲಾಭ ಬರುತ್ತೆ ಅಂತ 2 ರೂಪಾಯಿಗೋಸ್ಕರ ಇನ್ನೊಬ್ಬರ ಜೀವ ತೆಗಿಲಿಕ್ಕೆ ನೀನು ಸಿದ್ಧವಾಗಿದ್ದೀಯಾ? ಅಯ್ಯೋ ತುನಿ, ಏನೋ ಹಣದ ಮೇಲೆ ಆಸೆ ಪಟ್ಟು ತಪ್ಪು ಮಾಡ್ಬಿಟ್ಟೆ. ಅವರಿಗೆ ಹಾಸ್ಪಿಟ್ಲಿಗೆ ಏನ್ ಖರ್ಚಾಗುತ್ತೋ ಅದನ್ನ ನಾನೇ ಕೊಡ್ತೀನಿ. ದಯವಿಟ್ಟು ನನ್ ಮೇಲೆ ಪುಕಾರ್ ಕೊಡ್ಬೇಡಿ. ಸರಿ ಚಿಚ್ಚು, ಈ ಸಲ ಒಂದ್ಸಲ ನಿನ್ನ ಕ್ಷಮಿಸ್ತಾ ಇದ್ದೀವಿ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ ಅಂತ ಮಾತ್ರ ಬಿಡ್ತಾ ಇದೀವಿ. ಇನ್ನೊಂದ್ಸಲ ಹಿಂಗೆ ಮಾಡಿದ್ರೆ ಊರಿಂದ ಒದ್ದು ಹೊರಗಾಗ್ತೀವಿ. ಚಿಚುಕಾಗಿ ಅವ್ರ ಎಲ್ಲರ ಮುಂದ್ಗಡೆನೂ ಕೈ ಮುಗ್ದು ಕ್ಷಮಾಪಣೆ ಕೇಳಿದ್ಲು. ಎಲ್ರು ಕೂಡ ಸರಿ ಹೋದ್ರಿ ಹೋಗ್ಲಿ ಅಂತ ಹೇಳಿ ಅವಳನ್ನ ಕ್ಷಮಿಸಿ ಬಿಟ್ಬಿಟ್ರು. ಆದ್ರೆ ಯಾರು ಕೂಡ ಇನ್ಮುಂದೆ ಅವಳನ್ನ ವ್ಯಾಪಾರ ಮಾಡ್ಬಾರ್ದು ಅಂತ ಹೇಳ್ಬಿಟ್ರು. ಹಾಗೆ ಚಿಚುಕಾಗೆ ವ್ಯಾಪಾರನ ನಿಲ್ಲಿಸ್ಬಿಟ್ಲು. ಮರುದಿನದಿಂದ ಎಲ್ಲಾ ಪಕ್ಷಿಗಳು ಯಾವಾಗ್ಲೂ ತರ
ತುನಿ ಗುಬ್ಬಚ್ಚಿ ಅಂಗಡಿಗೆನೆ ಹೋಗಿ ಅವಳ ಹತ್ರನೇ ಬಜ್ಜಿಗಳನ್ನ ತಗೊಂಡು ತಿನ್ನಕ್ಕೆ ಶುರು ಮಾಡಿದ್ರು. ತಾಯಿಯಂದಿರ ಮೀನ್ ಸಾರು. ಬುಜ್ಜಿ ಗುಬ್ಬಚ್ಚಿ ಚಿನ್ನುಕಾಗೆ ಬನ್ನುಗಿಳಿ 3 ಜನ ಯಾವಾಗ್ಲೂ ತರ ಆಟ ಆಡೋದಕ್ಕೋಸ್ಕರ ಊರಿನ ಮಧ್ಯಕ್ಕೆ ಬಂದ್ರು. ಆ ದಿನ ವಾತಾವರಣ ತುಂಬಾನು ಚೆನ್ನಾಗಿತ್ತು. ಮಳೆ ಬರೋ ತರ ಇರೋದ್ರಿಂದ ತಂಪಾದ ಗಾಳಿ ಬೀಸ್ತಾ ಇರೋದ್ರಿಂದ ತುಂಬಾ ತಣ್ಣಗೆ ಇತ್ತು. ಮಕ್ಕಳಿಗೆ ಚಳಿ ಆಗುವಾಗ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಆವಾಗ ಅವ್ರ 3 ಜನನು ಒಂದ್ ಮರದ ಕೆಳಗಡೆ ಕೂತ್ಕೊಂಡು ಈ ರೀತಿ ಮಾತಾಡ್ತಿದ್ರು. ಅಪ್ಪಪ್ಪಪ್ಪ ಚಿನ್ನು ಬನ್ನು, ಇವತ್ತು ವಾತಾವರಣ ಎಷ್ಟು ಚೆನ್ನಾಗಿದೆ ಅಲ್ವಾ? ತಂಪಾದ ಗಾಳಿ ಬೀಸ್ತಾ ಇದೆ, ತುಂಬಾನು ಪ್ರಶಾಂತವಾಗಿದೆ. ಇಂತಹ ತಂಪಾದ ಗಾಳಿ ಬೀಸುವಾಗ ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಅಲ್ವಾ? ದಿನ ತರಕಾರಿ ಸಾರು, ಸೊಪ್ಪು ಸಾರು, ಹಣ್ಣು ತಿಂದು ತಿಂದು ನನಗೆ ನಾಲ್ಗೆ ಸತ್ತೋಯ್ತು. ಹೌದು ಬುಜ್ಜಿ, ನನಗೂ ಕೂಡ ಈ ಚಳಿ ಸಮಯದಲ್ಲಿ ಏನಾದ್ರೂ ಬಿಸಿ ಬಿಸಿಯಾಗಿ ತಿನ್ಬೇಕಂತ ಅನಿಸ್ತಿದೆ. ಈ ಚಳಿಗೆ ಬಿಸಿ ಬಿಸಿಯಾಗಿ ಮೀನ್ ಸಾರು ಮಾಡಿಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆಹಾಹಾಹಾ, ಮೀನ್ ಸಾರು ಅಂತ ಅಂದ್ಕೊಂಡ್ರೇನೆ ಬಾಯಲ್ಲಿ ಎಂಜಿಲ್ ಬರ್ತಾ ಇದೆ. ಬನ್ನು, ಮೀನ್ ಸಾರನ್ನ ನೆನಪು ಮಾಡಬೇಡ್ವೋ? ನಮ್ಮಮ್ಮ ಸರಿಯಾದ ಜಿಪುಣಿ. ಅವರು ತಿಂಗಳಿಗೆ ಒಂದ್ಸಲ ಮಾತ್ರ ನಾನ್ ವೆಜ್ ಮಾಡೋದು. ನನಗಂತೂ ಮೀನ್ ಸಾರು ಅಂದರೆ ತುಂಬಾ ಇಷ್ಟ. ಇವತ್ತು ಹೇಗಾದರೂ ಮಾಡಿ ಅಮ್ಮಂದ್ರ ಹತ್ರ ಕೇಳಿ ಮೀನ್ ಸಾರನ್ನ ಮಾಡಿ ತಿನ್ಬೇಕು ಅಲ್ವೇನೋ? ಮತ್ ಯಾಕೋ ಅಷ್ಟು ಬೇಜಾರು ಮಾಡ್ಕೊಳ್ತೀಯಾ? ಬಾ, ಇವಾಗಲೇ ಮನೆಗೆ ಹೋಗೋಣ. ನಮಗೆ ಈ ಚಳಿಗೆ ಮೀನ್ ಸಾರು ತಿನ್ಬೇಕು ಅನ್ಸೋ ಥರ ತಾಯಿಯಂದ್ರಿಗೂ ಕೂಡ ಅನಿಸ್ತಾ ಇರ್ಬೋದಲ್ವಾ? ನಾನು ಮೊದಲು ನಮ್ಮನೆಗೆ ಹೋಗ್ತೀನಿ. ನಮ್ಮಮ್ಮ ಟುನಿ ಹತ್ರ ನನಗೆ ಮೀನ್ ಸಾರು ಮಾಡಿಕೊಡು ಅಂತೀನಿ. ಬನ್ನು ಚೋಟ ಅತ್ತೆ ಹತ್ರ ಹೋಗಿ ಕೇಳಿ. ಚಿನ್ನು, ನೀನು ಕೂಡ ಚಿಚ್ಚು ಅತ್ತೆ ಹತ್ರ ಹೋಗಿ ಕೇಳೋ. ಹಾಗೆ ಮಕ್ಕಳು 3 ಜನ ಮೀನ್ ಸಾರು ಕೇಳೋಣ ಅಂತ ಹೇಳಿ ಅಲ್ಲಿಂದ ಮನೆಗೆ ಹೊರಟ್ರು. ಮೊದಲು ಅವರೆಲ್ಲರೂ ಹೋಗಿದ್ದು ಟುನಿ ಮನೆಗೆ. ಆವಾಗ ಟುನಿ ಮನೆಯಲ್ಲಿ ಸುಮಾರು ಕೆಲಸ ಇತ್ತು, ಎಲ್ಲ ಕೆಲಸನೂ ಮಾಡ್ತಾ ಇದ್ಲು. ಅಮ್ಮ, ಓ ಅಮ್ಮ, ಇವತ್ತು ನಿನ್ನಿಂದ ನನ್ಗೊಂದು ಸಹಾಯ ಆಗ್ಬೇಕಿತ್ತು. ಹೊರಗಡೆ ವಾತಾವರಣ ನೋಡಿದ್ಯಾ? ಎಷ್ಟು ತಂಪಾಗಿ ಗಾಳಿ ಬೀಸ್ತಾ ಇದೆ ಅಲ್ವಾ? ಈ ತಂಪಾದ ಗಾಳಿಗೆ ಬಿಸಿ ಬಿಸಿ ಮೀನ್ ಸಾರು ತಿನ್ಬೇಕು ಅಂತ ನಮಗ ಆಸೆ ಆಗ್ತಾ ಇದೆ. ನನಗೋಸ್ಕರ, ಬನ್ನಗೋಸ್ಕರ, ಚಿನ್ನಗೋಸ್ಕರ ಇವತ್ತು ನೀನು ಮೀನ್ ಸಾರು ಮಾಡಿ ಕೊಡ್ತೀಯಾ? ಆವಾಗ ಟುನಿ ಸ್ವಲ್ಪ ಕೋಪದಿಂದ, ಏನೋ ನಿಮಗೋಸ್ಕರ ಮೀನ್ ಸಾರು ಮಾಡಿ ಕೊಡ್ಬೇಕಾ? ಮನೇಲಿ ಎಷ್ಟು ಕೆಲಸ ಇದೆ ಅಂತ ನಿಮ್ಗೆ ಗೊತ್ತಾಗಲ್ವಾ? ನನ್ನ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಳ್ಳಲ್ವಾ? ಇವಾಗ ನಿಮಗೋಸ್ಕರ ನಾನು ಮಾರ್ಕೆಟ್ಗೆ ಹೋಗಿ ಮೀನ್ ತಗೊಂಡು ಬಂದು ಅದನ್ನು ತೊಳೆದು ಸಾರು ಮಾಡಿ, ಹಬ್ಬಬ್ಬಬ್ಬಬ್ಬ, ಅದು ತುಂಬ ಕಷ್ಟ. ಇವತ್ತು ಬೇಳೆ ಸಾರು ಮಾಡಿಟ್ಟಿದ್ದೀನಿ, ತಿನ್ನಿ. ಮೀನ್ ಸಾರು ಇನ್ನು ಯಾವಾಗಲಾದರೂ ಒಂದಿನ ಮಾಡಿಕೊಡ್ತೀನಿ. ನನ್ನಿಂದ ಪುನಃ ಪುನಃ ಅಡುಗೆ ಮಾಡೋಕ್ಕಾಗಲ್ಲ. ಬೇಳೆ ಸಾರು ಮಾತ್ರ ಇದೆ, ತಿನ್ಬಿಟ್ಟು ಹೋಗಿ. ಆವಾಗ ಬುಜ್ಜಿ, ಅಮ್ಮ ಪ್ಲೀಸ್ ಅಮ್ಮ, ಇದೊಂದೇ ಸಲ ಅಲ್ವಾ ಮಾಡಿಕೊಡೋ ಕೇಳ್ತಿರೋದು, ಮಾಡಿ ಕೊಡ್ಬೋದಲ್ವಮ್ಮ? ಬುಜ್ಜಿ, ಒಂದ್ಸಲ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ? ಬೇಳೆ ಸಾರು ಮಾಡಿಟ್ಟಿದ್ದೀನಿ, ಅದ್ರಲ್ಲಿ ತಿನ್ನೋದಾದ್ರೆ ತಿನ್ನೋ, ಇಲ್ಲ ಅಂದ್ರೆ ನೀನು ಹಸುವಿಂದಾನೇ ಇದ್ಕೋ. ಅದನ್ನು ಬಿಟ್ಬಿಟ್ಟು ನನ್ನ ಹತ್ರ ಮಾತ್ರ ಮೀನ್ ಸಾರು ಕೇಳಬಾರ್ದು. ಬುಜ್ಜಿಗೆ ತುಂಬಾನು ಮನಸ್ಸಿಗೆ ಕಷ್ಟ ಆಯ್ತು. ಅವರೆಲ್ಲರೂ ಹೊರಗಡೆ ಬಂದ್ರು. ಆಮೇಲೆ ಅವರೆಲ್ಲರೂ ಅಲ್ಲಿಂದ ಚೋಟು ಅಂಗಡಿಗೆ ಹೋದ್ರು. ಆವಾಗಲೇ ಚೋಟು ಅಂಗಡಿಯಲ್ಲಿ ಎಲ್ಲ ಸಾಮಾನುಗಳನ್ನ ತೆಗೆದು ರ್ಯಾಕಲ್ಲಿ ಇಡ್ತಾ ಇದ್ಲು. ಅಮ್ಮ, ಟುನಿ ಅತ್ತೆ ಹತ್ರ ಹೋಗಿ ಇವತ್ತು ಮೀನ್ ಸಾರು ಮಾಡಿಕೊಡಿ ಅಂತ ಕೇಳಿದ್ವಿ. ಅವ್ರಿಗೆ ಮನೇಲಿ ತುಂಬ ಕೆಲಸ ಇದೆ, ನನ್ನಿಂದ ಇವತ್ತು ಮಾಡಿಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಮ್ಮ 3 ಜನಕ್ಕೂ ಮೀನ್ ಸಾರು ತಿನ್ಬೇಕಂತ ಆಸೆ ಆಗ್ತಿದೆ. ನೀನಾದರೂ ಇವತ್ತು ನಮಗೆ ಮಾಡಿಕೊಡ್ತೀಯಾ ಅಮ್ಮ? ಬನ್ನು, ನಾನು ಮಾತ್ರ ಏನು ಸುಮ್ಮನೆ ಕೂತ್ಕೊಂಡಿದ್ದೀನಾ? ಟುನಿಗೆ ಮನೆ ಕೆಲಸ ಮಾತ್ರ, ನನಗೆ ಮನೆ ಕೆಲಸ, ಅಂಗಡಿ ಕೆಲಸ ಎಲ್ಲನೂ ಇದೆ. ನಾನೇ ಇವತ್ತು ಅಡುಗೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಮಹಿ ಅಜ್ಜಿ ಹತ್ರ ಹೇಳಿ ಏನಾದರೂ ಅವ್ರು ಸಾರು ಮಾಡಿಟ್ಟಿದ್ರೆ ತಗೊಂಡು ಬಂದು ಅನ್ನ ಮಾತ್ರ ಮಾಡ್ಕೊಂಡು ತಿನ್ನಬೇಕು ಅಂತ ಇದ್ದೀನಿ. ಇವತ್ತು ಮೀನು ಸಾರು ಮಾಡಿ ಕೊಡೋಕ್ಕಾಗಲ್ಲ, ನೀನು ಬೇರೆ ಏನಾದರೂ ಕೇಳೋ. ಅಲ್ಲ ಅಮ್ಮ, ನಾವು 3 ಜನ ಆಸೆ ಪಟ್ಟು ಕೇಳ್ತಾ ಇದ್ದೀವಿ ಅಲ್ವಾ, ನಮಗೋಸ್ಕರ ಮೀನು ಸಾರು ಮಾಡಿ ಕೊಡಬಾರ್ದಾ? ಬಾಯಿ ಮುಚ್ಕೊಂಡಿದ್ರೆ ಸರಿ. ಇವಾಗ ನಿನಗೋಸ್ಕರ ಅಂಗಡಿ ಮುಚ್ಚಿಬಿಟ್ಟು ವ್ಯಾಪಾರನ ಹಾಳು ಮಾಡ್ಕೊಂಡು ಹೋಗಿ ಮೀನು ಸಾರು ಮಾಡಬೇಕಾ? ಹೋಗು, ಹೋಗಿ ಆಟಾಡೋಗೋ. ಹಾಗೆ ಚೋಟು ಹೇಳಿದನ್ನ ಕೇಳಿ ಬನ್ನುಗೆ ತುಂಬಾನು ಬೇಜಾರಾಯ್ತು. 3 ಜನನು ಬೇರೆ ದಾರಿ ಇಲ್ಲದೆ ಕೊನೆಗೆ ಚಿಚುಕಾಗೆಯ ಮನೆಗೆ ಹೋದ್ರು. ಆವಾಗ ಚಿಚುಕಾಗೆ ಮನೆ ಹೊರಗಡೆ ವರಾಂಡದಲ್ಲಿ ಕೂತ್ಕೊಂಡು ನ್ಯೂಸ್ ಪೇಪರ್ನ ಓದ್ತಾ ಇದ್ಲು. ಅಮ್ಮ, ಟುನಿ ಅತ್ತೆ ಚೋಟು ಅತ್ತೆ ಹತ್ರ ಹೋಗಿ ಮೀನ್ ಸಾರು ಮಾಡಿಕೊಡಿ ಅಂತ ನಾವು ಕೇಳಿದಾಗ ಅವ್ರೋಗೆ ಕೆಲಸ ಇದೆ ಅಂತೆ, ತುಂಬ ಬಿಸಿಯಾಗಿದ್ದಾರೆ ಅಂತೆ. ನೀನಾದರೂ ನಮಗೋಸ್ಕರ ಇವತ್ತು ಮೀನ್ ಸಾರು ಮಾಡಿಕೊಡ್ತೀಯಾ ಅಮ್ಮ? ಆವಾಗ ಚಿಚು ಕೋಪದಿಂದ, ಏನೋ ಮೀನ್ ಸಾರು ಮಾಡಿಕೊಡ್ಬೇಕಾ? ಮಾರ್ಕೆಟಲ್ಲಿ 1 kg ಮೀನಿಗೆ ರೇಟ್ ಎಷ್ಟು ಅಂತ ಗೊತ್ತಾ? 1 kgಗೆ 400 ರೂಪಾಯಿ, 800 ರೂಪಾಯಿ ಅಂತಿದ್ದಾರೆ. ಮೀನು ಸಾರಿಗೆ ಮೀನು ಮಾತ್ರ ಅಲ್ಲ, ಅದಕ್ಕೆ ಏನೇನು ಮಸಾಲೆ ಬೇಕೋ ಎಲ್ಲನೂ ತಗೊಳ್ಬೇಕೋ. ಅದಕ್ಕೆ ಹಣ ಬೇರೆ ತುಂಬ ಖರ್ಚಾಗುತ್ತೆ. ನನ್ನಿಂದ ಅಷ್ಟು ಹಣ ಖರ್ಚು ಮಾಡಿ ಮೀನು ಸಾರು ಮಾಡಿಕೊಡೋಕ್ಕಾಗಲ್ಲ. ಅಮ್ಮ, ಏನಮ್ಮ, ವಾತಾವರಣ ಚೆನ್ನಾಗಿದೆ ಅಂತ ತಾನೇ ನಾನು ಮೀನು ಸಾರು ಬೇಕು ಅಂತ ಕೇಳೋದು? ಯಾವಾಗ ನೋಡಿದ್ರೂ ಹಣ ಖರ್ಚಾಗುತ್ತೆ ಅಂತ ಇದೇ ರೀತಿ ಹೇಳ್ತಾ ಇದ್ದೆ ನೀನು. ವಾತಾವರಣ ಚೆನ್ನಾಗಿದ್ರೆ ಹೋಗಿ ಹಸಿ ಹುಲ್ಲನ್ನು ತಿನ್ನು, ಮೀನು ಸಾರೇ ತಿನ್ಬೇಕಾ ಏನೋ?
ಬೆಳಿಗ್ಗೆನೆ ಹೀರೆಕಾಯಿ ಸಾಂಬಾರ್ ಮಾಡಿಟ್ಟಿದ್ದೀನಿ, ಅದೆಲ್ಲ ವೇಸ್ಟ್ ಆಗುತ್ತೆ. ಅದ್ ತಿನ್ನೋದ್ರಾದ್ರೆ ತಿನ್ನೋ, ಇಲ್ಲ ಅಂದ್ರೆ ಹೋಗು, ಸುಮ್ನೆ ನನ್ ತಲೆ ತಿನ್ಬೇಡ. ಹಾಗೆ ತಾಯಿಯಂದ್ರು 3 ಜನ ಕೂಡ ಏನು ಮಾಡಿಕೊಡಲ್ಲ ಅಂತ ಹೇಳಿದಕ್ಕೆ ಮಕ್ಕಳಿಗೆ ತುಂಬಾನು ಬೇಜಾರಾಯಿತು. ಅವರು ಎಲ್ರು ಕೂಡ ಅದೇ ಬೇಜಾರಿಂದ ಮನೆಯಿಂದ ಹೊರಗಡೆ ಬಂದು ಊರಿನ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಹೋಗಿ ಕೂತ್ಕೊಂಡು ಮೀನ್ಸಾರು ಸಿಕ್ಕಿಲ್ವಲ್ಲ ಅಂತ ತುಂಬಾನು ಬೇಜಾರ್ ಮಾಡ್ಕೊಂಡು ಮಾತಾಡ್ತಿದ್ರು. ನೋಡಿದ್ರೇನು, ನಾವು ಎಲ್ಲರ ಹತ್ರ ಹೋಗಿ ಕೇಳಿದ್ರು ಕೂಡ ಎಲ್ರು ಕೆಲ್ಸ ಇದೆ, ಹುಷಾರಿಲ್ಲ, ವ್ಯಾಪಾರ ಇದೆ, ಹಣ ಖರ್ಚಾಗುತ್ತೆ ಅಂತ ಹೇಳಿ ಯಾರು ನಮ್ಗೆ ಮೀನ್ಸಾರು ಮಾಡಿ ಕೊಡ್ಲೇ ಇಲ್ಲ. ಇವತ್ ನಮ್ಗೆ ಮೀನ್ಸಾರಿ ಇಲ್ಲ ಅಂದ್ರೆ ಆಮೇಲೆ ನಾವು ಹಸುವಿಂದಾನೇ ಇರ್ಬೇಕಷ್ಟೇ. ನನ್ಗೂ ಕೂಡ ನಮ್ಮ ಅಮ್ಮನ ಮನೆಗೆ ಹೋಗಕ್ ಇಷ್ಟನೇ ಇಲ್ಲ ಬುಜ್ಜಿ. ಯಾಕಂದ್ರೆ ಯಾವಾಗ ನೋಡಿದ್ರು ಕೆಲ್ಸ ವ್ಯಾಪಾರ ವ್ಯಾಪಾರ ಅಂತಾರೆ ಹೊರತು ಒಂದ್ಸಲ ಕೂಡ ನನ್ನ ಆಸೆಗೋಸ್ಕರ ಅವ್ರು ಯೋಚನೆ ಮಾಡೋದೇ ಇಲ್ಲ. ನಮ್ಮಮ್ಮನ ಬಗ್ಗೆ ನಾನು ಹೇಳೋದೇ ಬೇಡ, ಯಾವಾಗ್ಲೂ ಹಣ ಖರ್ಚಾಗುತ್ತೆ ಅಂತ ನನಗೇನು ಮಾಡಿಕೊಡಲ್ಲ. ಇವತ್ತು ಕೂಡ ಅದೇ ರೀತಿ ನಾನು ಕೇಳಿದನ ಮಾಡಿಕೊಡ್ಲಿಲ್ಲ. ಹಾಗೆ ಮಕ್ಕಳು 3 ಜನ ಬೇಜಾರ್ ಮಾಡ್ಕೊಳ್ತಾ ಇದ್ದ ಆ ಸಮಯದಲ್ಲಿ ಆಕಾಶ ಮಾರ್ಗದಲ್ಲಿ ಲೂಸಿ ಪಾರಿವಾಳ ಹಾಗೂ ಮಹಿ ಹದ್ದು ಇಬ್ರು ಹಾರ್ತಾ ಬರ್ತಾ ಇದ್ರು. ಅವ್ರು ಕೆಳಗಡೆ ನೋಡಿದಾಗ ಮಕ್ಕಳು 3 ಜನ ಕೂಡ ತುಂಬಾನೇ ಬೇಜಾರಿಲಿರೋ ತರ ಅವ್ರಿಗೆ ಅನಿಸ್ತು. ಏನಾಯ್ತು ಅಂತ ಕೇಳೋದಕ್ಕೋಸ್ಕರ ಅವರು ಕೆಳಗಡೆ ಇಳಿದು ಬಂದ್ರು. ಅರೆ ಬುಜ್ಜಿ, ಬನ್ನೋ ಚಿನ್ನೋ, ಏನಪ್ಪಾ ಆಯ್ತು? ಯಾಕೆಲ್ರು ತುಂಬಾ ಬೇಜಾರಿಂದ ಕೂತ್ಕೊಂಡಿದೀರಾ? ಕಣ್ಣಲ್ಲಿ ಕಣ್ಣೀರ್ ಬೇರೆ ಇದೆ, ಯಾಕೆ? ಯಾರಾದ್ರೂ ನಿಮ್ಮನ್ನ ಹೊಡೆದ್ರಾ? ಅದೇ ಮತ್ತೆ, ಕಣ್ಣೆಲ್ಲ ಕೆಂಪಾಗಿದೆ, ಕಣ್ಣೊಳಗಡೆ ನೀರು ಹಾಗೇನೆ ಇದೆ, ಯಾಕಪ್ಪ? ಏನಾಯ್ತು ನಿಮ್ಗೆ? ಬುಜ್ಜಿ ಕಣ್ಣೀರನ್ನ ಒರೆಸ್ಕೊಂಡು, ಅದು ಮಹಿ ಅಜ್ಜಿ, ಲೂಸಿ ಆಂಟಿ, ಇವತ್ತು ವಾತಾವರಣ ಚೆನ್ನಾಗಿದೆ ಅಂತ ಮೀನ್ ಸಾರ್ ಮಾಡಿ ಕೊಡಕ್ಕೆ ನಾನು ಅಮ್ಮನ ಹತ್ರ, ಅತ್ತೆ ಹತ್ರ, ಎಲ್ಲರ ಹತ್ರ ಕೇಳಿದ್ವಿ. ಆದ್ರೆ ಯಾರು ಮಾಡಿ ಕೊಡಕ್ಕಾಗಲ್ಲ ಅಂತ ಹೇಳಿದ್ರ, ಅದಕ್ಕೆ ನಾವು ಕೂತ್ಕೊಂಡು ಅಳ್ತಾ ಇದ್ದೀವಿ. ಹೌದಜ್ಜಿ, ನಮ್ಮ ಅಮ್ಮ ವ್ಯಾಪಾರದಲ್ಲಿ ಬಿಸಿ, ಟುನಿ ಅತ್ತೆಗೆ ಮನೆ ಕೆಲಸ ಇದೆ ಅಂತೆ, ಹಾಗೇನೆ ಚಿಚ್ಚು ಅತ್ತೆಗೆ ಅವ್ರಿಗೆ ಹಣ ಖರ್ಚು ಮಾಡಕ್ಕೆ ಇಷ್ಟ ಇಲ್ಲ ಅಂತೆ. ಅದಕ್ಕೆ ನಾವು ಅಷ್ಟು ಆಸೆ ಪಟ್ಟು ಕೇಳಿದ್ರು ಕೂಡ ಅವರು ಮೀನ್ ಸಾರು ಮಾಡಿ ಕೊಡಲ್ಲ ಅಂತ ನಮ್ಮ ಹತ್ರ ಹೇಳ್ಬಿಟ್ರು ಗೊತ್ತಾ. ಮತ್ತೆ ಅಳು ಬರಲ್ವಾ? ಆವಾಗ ಮಹಿ, ಓ ಮೀನ್ ಸಾರು ಮಾಡಿ ಕೊಡಲ್ಲ ಅಂತ ತಾಯಿ ಅಂದ್ರೆ ಹೇಳ್ಬಿಟ್ರಾ? ಅವ್ರಿಗೆ ಕೆಲ್ಸ ಇದೆಯೋ ಏನೋ, ಇದ್ರು ಸ್ವಲ್ಪ ಸಮಯ ಕೊಟ್ಟು ಮಾಡಿ ಕೊಡ್ಬೋದಾಗಿತ್ತು. ಸರಿ, ಅದಕ್ಕೆ ಯಾಕೆ ಎಲ್ರು ಇಷ್ಟು ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ ನೀವು? ಹಾ, ಮೀನ್ ಸಾರ್ ತಾನೆ, ನಿಮ್ ಮನೆಯವ್ರು ಮಾಡಿ ಕೊಟ್ಟಿಲ್ಲ ಅಂದ್ರೆ ಏನಂತೆ? ನಾವಿದೀವಲ್ವಾ, ಇವತ್ ನಿಮ್ಗೆ ನಾವು ಮೀನ್ ಸಾರ್ ಮಾಡಿ ಕೊಡ್ತೀವಿ, ಸರಿನಾ? ಏನಂತೀಯ ಮಹಿ? ಮಹಿ ನಗುತ್ತಾ, ಖಂಡಿತ ಲೂಸಿ, ನಾನು ಇವಾಗ್ಲೇ ಮಾರ್ಕೆಟ್ಗೆ ಹೋಗಿ ದೊಡ್ಡ ದೊಡ್ಡ ಮೀನುಗಳನ್ನ ತಗೊಂಡ್ ಬರ್ತೀನಿ. ನೀನ್ ಮನೆಗೆ ಹೋಗಿ ಸಾರ್ ಮಾಡಕ್ಕೆ ಬೇಕಾಗಿರೋ ಏರ್ಪಾಡು ಮಾಡು. ಮಕ್ಳೇ, ಸಂತೋಷನಾ? ಇವತ್ತು ಮಧ್ಯಾಹ್ನ ಇದೇ ಜಾಗಕ್ಕೆ ಬನ್ನಿ, ನಿಮ್ಗೋಸ್ಕರ ಬಿಸಿ ಬಿಸಿ ಅನ್ನ, ಮೀನ್ ಸಾರು ಕಾಯ್ತಾ ಇರುತ್ತೆ. ಇದಕ್ಕೋಸ್ಕರ ಯಾರಾದ್ರೂ ಬೇಜಾರ್ ಮಾಡ್ಕೊಂಡಿರ್ತಾರಾ? ನಿಜಾನಾ ಅಜ್ಜಿ? ನಿಜವಾಗ್ಲೂ ನೀವು ನಮ್ಗೋಸ್ಕರ ಮೀನ್ ಸಾರು ಮಾಡಿ ಕೊಡ್ತೀರಾ ಅಂದ್ರೆ ಅದು ಸೂಪರೇ. ಹೌದಜ್ಜಿ, ನೀವು ತುಂಬಾ ಒಳ್ಳೆಯವರು. ಸರಿ, ನೀವು ಬೇಗ ಮಾಡಿ ನಮ್ಮನ್ನ ಕರೀರಿ, ನಾವು ಮಧ್ಯಾಹ್ನದ ಸಮಯ ಇಲ್ಲಿಗೆ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಹಾಗಂತ ಹೇಳಿ ಮಹಿ ಹದ್ದು ಹಾಗೂ ಲೂಸಿ ಪಾರಿವಾಳ ಇಬ್ರು ಮಾರ್ಕೆಟ್ಗೆ ಹೋದ್ರು. ಅಲ್ಲಿ ಹಣ ಕೊಟ್ಟು ಮೀನ್ ತಗೊಂಡ್ ಬಂದು ಮನೆಗ್ ಬಂದ್ಮೇಲೆ ಒಳ್ಳೆ ಮಸಾಲ ಎಲ್ಲಾನು ಹಾಕಿ ಮಕ್ಕಳಿಗೋಸ್ಕರ ಘಮಘಮ ವಾಸನೆ ಬರೋತರ ತುಂಬಾ ರುಚಿಯಾಗಿರುವ ಮೀನ್ ಸಾರು ಮಾಡಿದ್ರು. ಆ ದಿನ ಮಧ್ಯಾಹ್ನದ ಸಮಯನೂ ಆಯ್ತು. ಮಕ್ಕಳು 3 ಜನ ಪುನಃ ಆ ಮರದ ಹತ್ರ ಬಂದ್ರು. ಆವಾಗ ಅವರಿಗೋಸ್ಕರ ಅಲ್ಲಿ ಕಾಯ್ತಾ ಇದ್ದ ಮಹಿ ಹಾಗೂ ಲೂಸಿ ಮೀನ್ ಸಾರು ಅನ್ನ ಬಡ್ಸಿದ್ರು. ಮಕ್ಕಳು 3 ಜನನು ಅದನ್ನ ತಿಂತಾ ಇದ್ರು. ವಾವ್ ಮಹಿ ಅಜ್ಜಿ, ಸಾರು ತುಂಬಾ ಚೆನ್ನಾಗಿದೆ, ಇದ್ರಲ್ಲಿರೋ ಪೀಸ್ ಕೂಡ ತುಂಬಾ ಸಾಫ್ಟ್ ಆಗಿದೆ. ನಮ್ಮಮ್ಮ ಕೂಡ ಇಷ್ಟು ಚೆನ್ನಾಗಿ ಮೀನ್ ಸಾರು ಮಾಡಿದೇ ಇಲ್ಲ. ಇನ್ನೂ 2 ಪೀಸ್ ಹಾಕ್ತೀರಾ? ಹೌದು, ನಮ್ಮಮ್ಮನ ಹತ್ರ ಯಾವಾಗ ಕೇಳಿದ್ರು ಕೆಲ್ಸ ಅಂತಾರೆ ಹೊರತು ಮಗಳು ಕೇಳ್ತಾ ಇದ್ದಾಳೆ ಅಂತ ಪ್ರೀತಿಯಿಂದ ಸಾರು ಮಾಡಿ ಕೊಡೋದೇ ಇಲ್ಲ. ಆದ್ರೆ ಇವತ್ತು ನೀವು ಮಾತ್ರ ತುಂಬಾ ಪ್ರೀತಿಯಿಂದ ನಮ್ಗೋಸ್ಕರ ಸಾರು ಮಾಡಿ ತಗೊಂಡ್ ಬಂದಿದ್ದೀರಾ. ನಮ್ಮಮ್ಮನ ಬಗ್ಗೆ ನಿಮ್ಗೆ ಗೊತ್ತು ತಾನೆ, ಹಣ ಖರ್ಚಾಗುತ್ತೆ ಅಂತ ಹೇಳಿ ಮನೇಲಿ ಏನೇನಿದೆಯೋ ಅದನ್ನ ಇಟ್ಕೊಂಡು ಸಾರು ಮಾಡಿ ಕೊಡ್ತಾರೆ. ಈ ಮೀನ್ ಸಾರು ನಿಜವಾಗ್ಲೂ ನನಗ್ ತುಂಬಾನೇ ಇಷ್ಟ ಆಗಿದೆ. ಲೂಸಿ ನಗುತ್ತಾ, ಅಳ್ಬೇಡಿ ಮಕ್ಳೇ, ನಿಮ್ಗೆ ಯಾವಾಗ ಏನ್ ಬೇಕಾದ್ರೂ ಕೂಡ ನಮ್ಮ ಹತ್ರ ಹೇಳಿ, ನಾವು ಮಾಡಿ ಕೊಡ್ತೀವಿ, ಸರಿನಾ? ಹಾಗೆ ಮಕ್ಳೆಲ್ರು ಹೊಟ್ಟೆ ತುಂಬಾ ಊಟ ಮಾಡಿ ಸಂಜೆ ಸಮಯ ತನಕ ಅಲ್ಲೇ ಇದ್ದು ಆಟಾಡಿ ಮನೆಗೆ ಹೋದ್ರು. ಆವಾಗ ತಾಯಿಯಂದ್ರು ಮಧ್ಯಾಹ್ನ ಯಾಕೆ ಊಟಕ್ ಬರ್ಲಿಲ್ಲ ಅಂತ ಮಕ್ಳು 3 ಜನರ ಹತ್ರನೂ ಕೇಳಿದ್ರು. ಏನೇ ಬುಜ್ಜಿ, ಇವತ್ ಮಧ್ಯಾಹ್ನ ಊಟಕ್ಕೆ ಎಲ್ಲಿಗೆ ಹೋಗಿದ್ದೆ ನೀನು? ಮನೆಗ್ ಬರ್ಲೇ ಇಲ್ಲ, ಮೀನ್ ಸಾರು ಮಾಡಿ ಕೊಟ್ಟಿಲ್ಲ ಅಂತ ನನ್ ಮೇಲೆ ನಿನ್ ಕೋಪನಾ? ಆವಾಗ ಬುಜ್ಜಿ ಗುಬ್ಬಚ್ಚಿ, ನಿನ್ ಮೇಲೆ ನನ್ ಕೋಪ ಏನೂ ಇಲ್ಲಮ್ಮ, ನೀನ್ ಮೀನ್ ಸಾರು ಮಾಡಿಲ್ಲ ಅಂದ್ರೆ ಏನಂತೆ? ಮಹಿ ಅಜ್ಜಿನೂ ಲೂಸಿ ಆಂಟಿನೂ ನಮ್ಗೋಸ್ಕರ ಮಧ್ಯಾಹ್ನ ಬಿಸಿ ಬಿಸಿ ಮೀನ್ ಸಾರು ಮಾಡಿ ತಗೊಂಡ್ ಬಂದ್ರು. ಅದು ಎಷ್ಟು ಟೇಸ್ಟ್ ಆಗಿತ್ತು ಗೊತ್ತಾ? ಅಮೃತದ ತರನೇ ಇತ್ತು. ನೀನ್ ಮಾಡಿದ್ರು ಕೂಡ ಅಷ್ಟು ಟೇಸ್ಟ್ ಆಗಿರಲ್ಲ ಅಮ್ಮ. ಅವ್ರ ಪ್ರೀತಿಯಿಂದ ನಮಗೋಸ್ಕರ ಸಾರು ಮಾಡ್ಕೊಂಡ್ ಬಂದಿದ್ ಮಾತ್ರ ಅಲ್ದೆ ನಿಮ್ಗೆ ಯಾವಾಗ ಏನ್ ಬೇಕಾದ್ರೂ ಕೂಡ ನಮ್ಮ ಹತ್ರ ಕೇಳಿ ನಾವು ಮಾಡಿ ಕೊಡ್ತೀವಿ ಅಂತಾನು ಹೇಳಿದ್ರು ಗೊತ್ತಾ?
ಹಾಗೆ ಚಿನ್ನುಕಾಗಿ ಕೂಡ ಅವನ ತಾಯಿ ಚಿಚುಕಾಗಿ ಹತ್ರ ನೀನು ಜಿಪುಣಿ ನನಗೋಸ್ಕರ ಏನು ಮಾಡಿಕೊಡಲ್ಲ, ಆದ್ರೆ ಮಹಿ ಅಜ್ಜಿ ಲೂಸಿ ಆಂಟಿ ಇಬ್ರು ನಮ್ಗೋಸ್ಕರ ಮೀನ್ ಸಾರು ಮಾಡಿಕೊಟ್ರು ಅಂತ ಹೇಳ್ದ. ಅದೇ ರೀತಿ ಬನ್ನು ಕೂಡ ಚೋಟು ಹತ್ರ ನೀನು ನನಗೋಸ್ಕರ ಏನು ಮಾಡೋದಿಲ್ಲ, ನಮಗೋಸ್ಕರ ಮಾಡಕ್ಕೆ ಜನ ಇದ್ದಾರೆ, ಲೂಸಿ ಆಂಟಿ ಹಾಗೂ ಮಹಿ ಅಜ್ಜಿ ಎಲ್ಲಾನು ಮಾಡಿಕೊಡ್ತಾರೆ ಅಂತ ತಾಯಿಯಂದ್ರ ಹತ್ರ ಹೇಳಿದಾಗ ಪಾಪ ತಾಯಿಯಂದ್ರಿಗೆ ತುಂಬಾನೇ ಮನ್ಸಿಗೆ ನೋವಾಯ್ತು. ಆದ್ರೆ ಮಕ್ಳಿಗೆ ಗೊತ್ತಿಲ್ಲ ತಾಯಿಯಂದ್ರ ಮನ್ಸು ಕಷ್ಟಪಡ್ತಾ ಇದೆ ಅಂತ. ಹೀಗಿರುವಾಗ ಮರುದಿನ ಬೆಳಗ್ಗೆ ತಾಯಿಯಂದ್ರು ಮೂಜನ ಕೂಡ ತುಂಬಾನು ಬೇಜಾರಿಂದ ಈ ವಿಷಯದ ಬಗ್ಗೆನೆ ಮಾತಾಡ್ತಾ ಇದ್ರು. ಆವಾಗ ಟೋನಿ ಬೇಜಾರಿಂದ ನೋಡಿದ್ಯಾ ಚೋಟು, ನೆನ್ನೆ ಆ ಮಹೀನು ಲೂಸಿನು ನಮ್ಮ ಮಕ್ಳಿಗೆ ಮೀನ್ ಸಾರು ಮಾಡಿಕೊಟ್ರಂತೆ, ನಾವು ಮಾಡಿಕೊಡ್ಲಿಲ್ಲ ಅಂತೆ. ಅದಕ್ಕೆ ನೆನ್ನೆ ನನ್ ಮಗಳು ಬುಜ್ಜಿ ಬಂದ್ ಹೇಳ್ತಾ ಇದ್ದಾಳೆ ಅವರೇ ಬೆಸ್ಟ್ ಅಂತೆ, ನಾನು ವರ್ಸ್ಟ್ ಅಂತೆ, ಅವ್ರು ಮಾಡೋ ಸಾರ್ ತರ ನಾನು ಮಾಡೋದೇ ಇಲ್ಲ ಅಂತೆ. ನನ್ಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಹೌದು ಟೋನಿ, ಬನ್ನು ಕೂಡ ಮನೆಗ್ ಬಂದು ಅಮ್ಮ ನೀನಿನ್ ವ್ಯಾಪಾರನೇ ನೋಡ್ಕೋ, ನಾನು ಏನ್ ಕೇಳಿದ್ರು ಮಾಡಿಕೊಡಲ್ಲ, ಆದ್ರೆ ಮಹಿ ಅಜ್ಜಿನೂ ಲೂಸಿ ಆಂಟಿನೂ ನಮ್ಗೋಸ್ಕರ ಎಲ್ಲಾನು ಮಾಡಿಕೊಡ್ತಾರೆ, ಇನ್ ಮುಂದೆ ನೀನ್ ಅಡ್ಗೆ ಮಾಡೋದ್ ಬೇಡ, ನಿನ್ನ ಆಹಾರ ನಂಗೆ ಇಷ್ಟನೇ ಇಲ್ಲ ಅಂತ ಹೇಗ್ ಹೇಳ್ದ ಗೊತ್ತಾ? ನನ್ ಮಗ ಅಂತ ನನ್ ಕಣ್ ಮುಂದ್ಗಡೆ ನಿಂತ್ಕೊಂಡು ನೀನು ಸರಿಯಾದ ಜಿಪಣಿ ಅಮ್ಮ, ನಿನ್ನ ಹತ್ರ ಇನ್ನು ನಾನು ಏನು ಕೇಳಲ್ಲ, ನನಗೋಸ್ಕರ ಮಹಿ ಅಜ್ಜಿನೂ ಲೂಸಿ ಆಂಟಿನೂ ಇದ್ದಾರೆ, ನಮ್ಗೋಸ್ಕರ ಅವರೇ ಎಲ್ಲ ಮಾಡಿಕೊಡ್ತಾರೆ, ಇನ್ನೊಂದ್ಸಲ ಯಾವ್ದಕ್ಕೂ ನಿನ್ನ ಹತ್ರ ಬರಲ್ಲ ಅಂತ ಹೇಳ್ಬಿಟ್ಟ ಗೊತ್ತಾ? ಮಕ್ಳು ಗೊತ್ತಿಲ್ದೆ ಮಾತಾಡಿರ್ಬೋದು, ಇದ್ರೂ ಕೂಡ ನಮ್ಮ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಾಗ್ಬೇಕಲ್ವಾ? ಇವತ್ತು ನಾವು 3 ಜನನು ಮಾರ್ಕೆಟ್ಗೆ ಹೋಗಿ ಮೀನ್ ತಗೊಂಡ್ ಬಂದು ತುಂಬಾನೇ ಅದ್ಭುತವಾದ ರುಚಿಯಲ್ಲಿ ಮೀನ್ ಸಾರು ಮಾಡ್ಬೇಕು, ಆದ್ರೆ ಅದನ್ನ ಅವ್ರಿಗೆ ಕೊಡ್ಬಾರ್ದು, ಅವ್ರ ಕಣ್ ಮುಂದ್ಗಡೆ ಕೂತ್ಕೊಂಡು ನಾವೇ ಹೊಟ್ಟೆ ತುಂಬಾ ತಿನ್ಬೇಕು. ಸರಿಯಾದ ಐಡಿಯಾ ಟೋನಿ, ಆವಾಗ್ಲೇ ಅಲ್ವಾ ನಾವ್ ಯಾರು ಅನ್ನೋದು ನಮ್ಮ ಮಕ್ಕಳಿಗೆ ಕೂಡ ಗೊತ್ತಾಗೋದು. ಮೀನ್ ತಗೊಳಕ್ಕೆ ನಾನೇ ಹಣ ಕೊಡ್ತೀನಿ. ಹಾಗೆ ತಾಯಿಯಂದ್ರು 3 ಜನ ಕೂಡ ಅಲ್ಲಿಂದ ಮಾರ್ಕೆಟ್ಗೆ ಹೋದ್ರು. ನೋಡಿ ನೋಡಿ ಒಳ್ಳೆ ಮೀನುಗಳನ್ನ ತಗೊಂಡ್ ಬಂದು ಹುಳಿ ನೀರಲ್ಲಿ ಸ್ವಲ್ಪ ಖಾರದ ಹುಡಿ, ಮಸಾಲೆ ಹುಡಿ, ಹಾಗೇನೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅನ್ನ ಹಾಕಿ ತುಂಬಾನು ಸೂಪರ್ ಆಗಿರುವ ತರ ಒಂದು ಮೀನ್ ಸಾರನ್ನ ಮಾಡಿದ್ರು. ಮಧ್ಯಾಹ್ನದ ಸಮಯನೂ ಆಯ್ತು. ಸರಿಯಾಗಿ ಮಧ್ಯಾಹ್ನ 2 ಗಂಟೆಗೆ ಅವರು ಬಾಳೆ ಎಲೆ ಹಾಕಿ ಅದರಲ್ಲಿ ಬಿಸಿ ಬಿಸಿ ಅನ್ನ ಹಾಕೊಂಡು ಅವ್ರು ಮಾಡಿದ ಬಿಸಿಯಾಗಿರುವ ಮೀನ್ ಸಾರನ್ನ ಹಾಕೊಂಡು ತಿನ್ಬೇಕು ಅಂತ ಅನ್ಕೊಳ್ಳುವ ಸಮಯದಲ್ಲಿ ಆವಾಗ್ಲೇ ಆ ವಾಸನೆಗೆ ಬುಜ್ಜಿಗುಬ್ಬಚ್ಚಿ, ಬನ್ನು ಗಿಳಿ ಹಾಗೂ ಚಿನ್ನುಕಾಗೆ ಅಲ್ಲಿಗೆ ಬಂದ್ರು. ಅವರು ಅಲ್ಲಿರುವ ಆ ಮೀನ್ ಸಾರನ್ನ ನೋಡಿ, ವಾವ್ ಅಮ್ಮ, ಇವತ್ತು ಮೀನ್ ಸಾರು ಮಾಡಿದೀಯಾ? ವಾಸನೆನೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನನಗೂ ಒಂದು ಪ್ಲೇಟ್ ಅಲ್ಲಿ ಅನ್ನ ಹಾಕಿ ಸ್ವಲ್ಪ ಮೀನ್ ಸಾರು ಹಾಕಿ ಕೊಡಮ್ಮ. ಹೌದು, ನೆನ್ನೆಗಿಂತ ಇವತ್ತು ಮೀನ್ ಸಾರು ವಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಮ್ಮ, ನನಗೂ ಒಂದು ಪ್ಲೇಟ್ ಅನ್ನ ಕೊಡು. ಹಾಗಂತ ಮಕ್ಳು ಮೀನ್ ಸಾರು ಹಾಕಿ ಕೊಡಿ ಅಂತ ಕೇಳಿದ್ರು ಕೂಡ ಅವ್ರ 3 ಜನ ಮಾತ್ರ ಪ್ಲೇಟಲ್ಲಿ ಹಾಕೊಂಡು ಚೆನ್ನಾಗಿ ತಿಂದ್ರು. ಆವಾಗ ಟೋನಿ, ಮೀನ್ ಸಾರ್ ತುಂಬಾ ಚೆನ್ನಾಗಿದೆ ಅಲ್ವಾ ಚೋಟು? ಏನ್ ಬುಜ್ಜಿ, ನಿಮಗೆ ನಾನ್ ಮಾಡಿದ ಮೀನ್ ಸಾರ್ ಬೇಕಾ? ಇಲ್ವಲ್ಲ, ನಿನಗೆ ನಾನ್ ಮಾಡಿದ ಮೀನ್ ಸಾರ್ ಇಷ್ಟ ಆಗಲ್ಲ ಅಲ್ವಾ? ನಾನು ಚೆನ್ನಾಗಿ ಮಾಡಲ್ಲ ಅಂತೀಯ, ನಿನಗೆ ಬೇರೆ ಎಲ್ರು ಮಾಡಿದೆ ಇಷ್ಟ ಆಗೋದು. ಹೌದು ಬನ್ನು, ನಿನಗೆ ನಾನ್ ಮಾಡೋ ಸಾರ್ ಇಷ್ಟ ಆಗಲ್ಲ ತಾನೆ ಕಣೋ, ನಿನ್ನೆ ನೀನ್ ತಾನೇ ಹೇಳಿದ್ದು, ನೀನು ಬೇರೆ ಎಲ್ಲಾದ್ರೂ ಹೋಗಿ ಊಟ ಮಾಡ್ಬಿಟ್ಪಾ. ಹೌದೌದು, ನಾನು ಜಿಪಣಿ ಅಲ್ವೇನೋ, ಹಾಗಾದ್ರೆ ನಾನ್ ಖರ್ಚು ಮಾಡಿ ನಿನಗೋಸ್ಕರ ಅಡಿಗೆ ಮಾಡಿ ಕೊಡ್ತೀನಾ? ಇಲ್ಲ ಅಲ್ವಾ ಚಿನ್ನು, ನೀನ್ ಕೂಡ ಎಲ್ಲಾದ್ರೂ ಹೋಗಿ ಊಟ ಮಾಡ್ಕೊಂಡ್ ಬಾ. ಹಾಗಂತ ತಾಯಿಯಂದ್ರು ಮಕ್ಳ ಹತ್ರ ಹೇಳಿದನ್ನ ಕೇಳಿದಾಗ ಮಕ್ಳೆಲ್ಲರಿಗೂ ಅರ್ಥ ಆಯ್ತು. ನೆನ್ನೆ ರಾತ್ರಿ ಅವ್ರ ತಾಯಿಯಂದ್ರ ಮನ್ಸನ್ನ ಅವರು ಎಷ್ಟು ಕಷ್ಟಪಡಿಸಿದ್ದಾರೆ ಅನ್ನೋದು. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅವ್ರ 3 ಜನನು ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ರು. ಆವಾಗ ಮೆಲ್ಲೆ ಬುಜ್ಜಿಗುಬ್ಬಚ್ಚಿ ಅವಳ ತಾಯಿ ಟೋನಿ ಹತ್ರ ಹೋಗಿ ಕೂತ್ಕೊಂಡು, ಅಮ್ಮ ಸಾರಿ ಅಮ್ಮ, ಯಾವಾಗ್ಲೂ ನೀನೇ ನನಗೆ ರುಚಿಯಾದ ಆಹಾರ ಮಾಡಿಕೊಡೋದು. ನೆನ್ನೆ ಒಂದಿನ ಇನ್ನೊಬ್ರು ಮಾಡಿಕೊಟ್ರು ಅಂತ ನಿನ್ನನ್ನ ನಾನು ಆ ರೀತಿ ಹೇಳ್ಬಾರ್ದಾಗಿತ್ತು. ನೀನು ನನಗೋಸ್ಕರ ಎಲ್ಲಾ ಕಷ್ಟನೂ ಪಡ್ತಾ ಇದೀಯ ಅನ್ನೋದು ನನಗೆ ಗೊತ್ತಿದ್ರು ಕೂಡ ನಾನು ಆ ರೀತಿ ಮಾತಾಡ್ಬಿಟ್ಟೆ. ಇನ್ ಮುಂದೆ ಯಾವಾಗ್ಲೂ ಹಾಗೆ ಮಾತಾಡಲ್ಲಮ್ಮ. ಆವಾಗ ಬನ್ನು, ಹೌದಮ್ಮ, ನೀನು ವ್ಯಾಪಾರ ಮಾಡೋದು ಕಷ್ಟಪಡೋದು ಎಲ್ಲಾನು ನನಗೋಸ್ಕರ ಅಂತ ನನಗೆ ಗೊತ್ತು ತಾನೆ. ಹಾಗಿದ್ರು ಒಂದೇ ಒಂದಿನ ನಾನು ಕೇಳಿದ್ನ ನೀನ್ ಮಾಡಿಕೊಟ್ಟಿಲ್ಲ ಅಂತ ನಿನ್ನ ಹತ್ರ ಕೋಪ ಮಾಡ್ಕೊಂಡಿದ್ದು ತುಂಬಾ ತಪ್ಪೆ. ಇನ್ ಮುಂದೆ ಯಾವಾಗ್ಲೂ ಯಾವ್ದಕ್ಕೋಸ್ಕರನೋ ನಿನ್ನ ಹತ್ರ ನಾನು ಆ ರೀತಿ ಮಾತಾಡಲ್ಲಮ್ಮ. ಹೌದಮ್ಮ, ನಾನು ಕೂಡ ನಿನ್ನನ್ನು ಜಿಪಣಿ ಅಂತ ಹೇಳ್ಬಾರ್ದಾಗಿತ್ತು. ನೀನು ಜಿಪಣತನ ಮಾಡಿ ಹಣ ಕೂಡಿಡೋದು ನನಗೋಸ್ಕರ ತಾನೆ. ಅದು ನನಗೆ ಗೊತ್ತಿದ್ರು ಕೂಡ ನಿನ್ನೆ ನಾನು ಆ ರೀತಿ ನಿನ್ನ ಹತ್ರ ಮಾತಾಡ್ಬಾರ್ದಾಗಿತ್ತಮ್ಮ. ಹಾಗಂತ ಮಕ್ಳು 3 ಜನ ತಾಯಿಯಂದಿರ ಹತ್ರ ಅಳುತ್ತಾ ಕ್ಷಮಾಪಣೆ ಕೇಳಿದ ತಕ್ಷಣ ತಾಯಿಯಂದಿರ ಮನಸ್ಸು ಕೂಡ ಕರಗಿ ಹೋಯ್ತು. ಸರಿ ಅಳ್ಬೇಡ ಬುಚ್ಚಿ, ಒಂದೇ ಒಂದಿನ ನಿನಗೋಸ್ಕರ ನಾನು ಏನು ಮಾಡಿಕೊಡ್ಲಿಲ್ಲ ಅನ್ನೋದಕ್ಕೋಸ್ಕರ ಒಂದೇ ದಿನದಲ್ಲಿ ಅಮ್ಮ ಬೇಡದವಳಾಗ್ಬಿಟ್ನಾ? ನಾನ್ ಮಾಡೋ ಅಡಿಗೆ ಚೆನ್ನಾಗಿರಲ್ವಾ? ಆ ರೀತಿ ಹೇಳಿದ್ರೆ ಅಮ್ಮನಿಗೆ ಮನ್ಸು ಕಷ್ಟ ಆಗಲ್ವಾ? ಅದಕ್ಕೆ ನಾನು ಈ ರೀತಿ ಇವತ್ತು ನಾಟಕ ಮಾಡಿದಷ್ಟೇ. ಕೋಪ ಮಾಡ್ಕೋಬೇಡ.
ಇಲ್ಲಮ್ಮ, ಇನ್ ಮುಂದೆ ನಾನು ಯಾವಾಗ್ಲೂ ಕೋಪ ಮಾಡ್ಕೊಳಲ್ಲ. ಸರಿ ಸರಿ, ಇವಾಗ ಬುದ್ಧಿ ಬಂತಲ್ಲ, ಬನ್ನಿ ಬನ್ನಿ ಕೂತ್ಕೊಳ್ಳಿ, ಮೀನ್ ಸಾರ್ ಹಾಕ್ತಿವಿ, ತಿನ್ನಿ. ಹಾ ತಿನ್ನಿ ತಿನ್ನಿ, ಇವತ್ತು ನಿಮ್ಗೋಸ್ಕರ ನಾನ್ ಕೂಡ ಹಣ ಖರ್ಚು ಮಾಡಿ ಮೀನ್ ತಗೊಂಡ್ ಬಂದ್ಕೊಟ್ಟಿದ್ದೀನಿ. ಹಾಗೆ ತಾಯಿಯಂದ್ರು ಪಕ್ಕದಲ್ಲಿ ಕೂತ್ಕೊಂಡು ಮೀನ್ ಸಾರನ್ನ ಅನ್ನದಲ್ಲಿ ಹಾಕಿ ಬೆರೆಸಿ ಮಕ್ಳೆಲ್ಲರಿಗೂ ಕೂಡ ಅವ್ರ ಕೈಯಲ್ಲಿ ಅವರು ತುತ್ತು ಕೊಡ್ತಾ ಇದ್ರು. ಮಕ್ಳೆಲ್ರು ಕೂಡ ಸಂತೋಷವಾಗಿ ಆ ಮೀನ್ ಸಾರನ್ನ ತಿಂತಾ ಇದ್ರು. ಈ ಕಥೆಯಲ್ಲಿರುವ ನೀತಿ, ನಮ್ ತಂದೆ ತಾಯಿ ಕಷ್ಟಪಡೋದು ಎಲ್ಲಾನು ನಮಗೋಸ್ಕರ. ಅದನ್ನ ಅರ್ಥ ಮಾಡ್ಕೊಳ್ಳದೆ ಅವ್ರು ಒಂದಿನ ಮಾಡಿಕೊಟ್ಟಿಲ್ಲ ಅನ್ನೋದಕ್ಕೋಸ್ಕರ ಅವ್ರ ಮನ್ಸನ್ನ ನೋಯಿಸ್ಬಾರ್ದು.